ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವು ತನ್ನ ವೈಫಲ್ಯಗಳನ್ನು ಮುಚ್ಚಿಹಾಕಲು ಮತ್ತು ವಿರೋಧ ಪಕ್ಷಗಳ ಧ್ವನಿಯನ್ನು ಹತ್ತಿಕ್ಕಲು ತರುತ್ತಿರುವ ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ಕೇವಲ ಒಂದು ವರ್ಗದ ಓಲೈಕೆಗಾಗಿ ರೂಪಿಸಿರುವ ಕರಾಳ ಕಾನೂನಾಗಿದೆ. ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಸಿಯುವ ಈ ಸಂವಿಧಾನ ವಿರೋಧಿ ನಡೆಯನ್ನು ಖಂಡಿಸಿ ಇಂದು ಶಿವಮೊಗ್ಗ ಜಿಲ್ಲಾ ಬಿಜೆಪಿ ವತಿಯಿಂದ ಶಿವಮೊಗ್ಗ ನಗರದ ಶಿವಪ್ಪ ನಾಯಕ ವೃತ್ತದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಶಾಸಕ ಎಸ್ಎನ್ ಚನ್ನಬಸಪ್ಪ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಜನಾಗ್ರಹ ವ್ಯಕ್ತಪಡಿಸಿ ಆನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಮಾನ್ಯ ರಾಜ್ಯಪಾಲರಿಗೆ ಈ ಕೂಡಲೇ ಈ ವಿಧೇಯಕವನ್ನು ತಡೆಹಿಡಿಯುವಂತೆ ಆಗ್ರಹಿಸಿ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಜಗದೀಶ್, ಜಿಲ್ಲಾ ಉಪಾಧ್ಯಕ್ಷ ನಾಗರಾಜ್, ಜ್ಞಾನೇಶ್ವರ್, ನಗರ ಬಿಜೆಪಿ ಅಧ್ಯಕ್ಷ ಮೋಹನ್ ರೆಡ್ಡಿ, ಗ್ರಾಮಾಂತರ ಅಧ್ಯಕ್ಷರಾದ ಸಿಂಗನಹಳ್ಳಿ ಸುರೇಶ್, ಮಾಜಿ ಶಾಸಕ ಅಶೋಕ್ ನಾಯ್ಕ್ ಸೇರಿದಂತೆ ಜಿಲ್ಲೆ ಹಾಗೂ ನಗರದ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ಧ್ವನಿ ಎತ್ತಿದರು. ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ರಿಸ್ಮಸ್ ಪ್ಲಮ್ ಕೇಕ್ಸ್ ಹಾಗೂ ಹೊಸ ವರ್ಷದ ಕೇಕ್ಗಳು ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಸಂಪರ್ಕಿಸಿ ಕೆಕೆಫೆ, 8 ರಸ್ತೆ, ಟೆಂಪೋ ಸ್ಟ್ಯಾಂಡ್ ಹತ್ತಿರ, ಶಿವಮೊಗ್ಗ. 100 ಅಡಿ ರಸ್ತೆ, ಗೋಪಾಲಗೌಡ ಬಡಾವಣೆ, ಶಿವಮೊಗ್ಗ. ಅಮೀರ್ ಅಹಮದ್ ಸರ್ಕಲ್, ಸಿಟಿ ಸೆಂಟರ್ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಗಾಂಧಿನಗರ, ಬಿ ಬ್ಲಾಕ್, ಹೋಟೆಲ್ ವಿಧಾತ್ರಿ ಭವನ, ಗಣಪ ಕಾಂಪ್ಲೆಕ್ಸ್, ಶಿವಮೊಗ್ಗ. ಮತ್ತು ರತ್ನ ಆರ್ಕೆಡ್, ನಂಜಪ್ಪ ಆಸ್ಪತ್ರೆ ಹತ್ತಿರ, ಕುವೆಂಪು ರಸ್ತೆ, ಶಿವಮೊಗ್ಗ. ನಿಮ್ಗೆ BP, ಶುಗರ್ ಇದೆಯಾ? ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ? ಈ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ? ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಇವತ್ತೊಂದು ವಿಶೇಷವಾದಂತ ಒಂದು ಕಾರ್ಯವನ್ನು ಮಾಡುತ್ತೇವೆ ಅಂತ ಹೇಳಿ ಯೋಚನೆ ಮಾಡಿದಂತ ಕಾಂಗ್ರೆಸ್ಸಿನ ಸರ್ಕಾರ ಯಾವುದು ವಿಶೇಷ ಅಂತ ಹೇಳಿದ್ರೆ ಅವರಿಗೆ ಅವ್ರ ವಿರುದ್ಧವಾಗಿ ಯಾರು ಮಾತನಾಡಬಾರದು. ಅವರು ಮಾಡಬಾರದನ್ನ ಮಾಡಿದ್ರು ಕೂಡ ಯಾರು ಕೂಡ ಅದ್ರ ಬಗ್ಗೆ ಚಕಾರವನ್ನು ಎತ್ತಬಾರದು. ನಾವು ಮಾಡಿದ್ದೇ ಸರಿ ಅಂತೇಳಿ ಹೇಳ್ಕೊಂಡಂತ ಕಾಂಗ್ರೆಸ್ಸಿನ ನೀತಿ ಏನಿದೆ ಅದರ ವಿರುದ್ಧವಾಗಿ ಮಾತಾಡಬಾರದು ಅಂತೇಳಿ ಯೋಚನೆ ಮಾಡಿದಾಗ ದ್ವೇಷ ಭಾಷಣದ ಮಸೂದೆಯನ್ನ ಮಧ್ಯದಲ್ಲಿ ತಂದಿದ್ದಾರೆ. ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ, ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ, ಈ ದ್ವೇಷ ಅಪರಾಧ ಅನ್ನುವಂತ ಕಾನೂನಿಗೆ ಕಾಯ್ದೆಗೆ ಆ ಒಂದು ಪದ ಪ್ರಯೋಗನ ಮಾಡಿದ್ದಾರೆ. ಇಡೀ ಡಿಕ್ಷನರಿನಲ್ಲೇ ಆ ಪದ ಇಲ್ಲ. ಇವತ್ತು ದ್ವೇಷ ಅಪರಾಧ ಅಂದ್ರೆ ಏನು ಅಂತ ನಾವು ಹುಡುಕಾಡಿದ್ವಿ. ಆ ಪದದ ಅರ್ಥ ನಮಗೇನು ಸಿಕ್ಕಲೇ ಇಲ್ಲ. ಅದಕ್ಕೆ ಯಾರು ಬರೀಬೇಕು ಮುನ್ನೋಡಿ ಅಂತೇಳಿ ಇನ್ನು ಯೋಚನೆ ಮಾಡುವಂತ ಸ್ಥಿತಿಯಲ್ಲಿ ನಾವಿದ್ದೇವೆ. ವಿಧಾನಸಭೆಯಲ್ಲಿ ಮಂಡನೆ ಆಯ್ತು. ವಿಧಾನಸಭೆಯಲ್ಲಿ ಮಂಡನೆ ಆದಂತ ಸಂದರ್ಭದಲ್ಲಿ ಅದ್ರ ವಿರುದ್ಧವಾದಂತ ಚರ್ಚೆ ಮಾಡಬೇಕು ಅಂತ ತೀರ್ಮಾನ ಆದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಚರ್ಚೆಗೆ ಅವಕಾಶವನ್ನ ಕೊಡದೆ ಈ ದ್ವೇಷದ ಭಾಷಣದ ಮಸೂದೆಯನ್ನು ಅಂಗೀಕಾರ ಮಾಡಿಬಿಟ್ರು. ಇದಕ್ಕಿಂತ ಪ್ರಜಾಪ್ರಭುತ್ವದ ವಿರೋಧಿ ಇನ್ನೊಂದು ಕಾಂಗ್ರೆಸ್ ಇದೆ ಅಂತ ನಮಗೇನು ಅನಿಸೋದಿಲ್ಲ. ಅಲ್ಲ, ಸಣ್ಣ ಘಟನೆ ನಡೀತು. ಏನ್ ಘಟನೆ?
ಈ ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕಾದ್ರೆ ಕಾಂಗ್ರೆಸ್ಸಿನ ಮಂತ್ರಿ ಒಬ್ಬರು ಮಾತಾಡಿದ್ರು, ದಕ್ಷಿಣ ಕನ್ನಡದಲ್ಲೆಲ್ಲ ಇರೋದು ಬೆಂಕಿ ಹಚ್ಚಲಿಕ್ಕೆ ಅಂತ ಹೇಳಿ. ಮಂತ್ರಿ ಮಾತಾಡಿದೀವಿಯಲ್ಲ, ಅದು ದ್ವೇಷ ಭಾಷಣ ಅನಿಸ್ಲಿಲ್ಲ ಅವರಿಗೆ, ದ್ವೇಷದ ಮಾತು ಅಂತ ಅನಿಸ್ಲಿಲ್ಲ ಅವರಿಗೆ. ಯಾವಾಗ ಮಂಗಳೂರಿನ ಶಾಸಕರುಗಳು, ದಕ್ಷಿಣ ಕನ್ನಡದ ಶಾಸಕರುಗಳು ಇದು ಸರಿಯಲ್ಲ ನೀವು ಹೇಳ್ತಾ ಇರುವಂತದ್ದಂತೆ ಹೇಳಿದಂತ ಪರಿಣಾಮ ಇವರು ಬೆಂಕಿ ಹಚ್ಚ ಕೆಲಸವನ್ನು ಮತ್ತೆ ಮಾಡ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ಸಿನ ನೇತೃತ್ವ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿತು. ಎಲ್ಲಿ? ಸದನದ ಒಳಗಡೆ. ಹೇಳಿದ್ಯಾರು ದ್ವೇಷದ ಮಾತು? ಕಾಂಗ್ರೆಸ್ಸಿನ ಮಂತ್ರಿ. ದಕ್ಷಿಣ ಕನ್ನಡದ ಎಲ್ಲ ಶಾಸಕರು ಏನು ಹೇಳಿದ್ರು? ಹುಷಾರಿದಲ್ಲ, ಸರಿಯಲ್ಲ ನೀನು ಮಾತಾಡ್ತಿರೋದಂತ ಮಾತನ್ನು ಹೇಳಿದ್ರು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ನಾಗರಿಕರಿಗೆ, ಜನತೆಗೆ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಒಂದು ಮಾತನ್ನು ಹೇಳಿದ್ರು. ಅಷ್ಟೇ ಸಾಕಾಯ್ತು ನಮ್ಮ ಸಭಾಧ್ಯಕ್ಷರಿಗೆ. ಪಾಪ ತರಾತುರಿಯಲ್ಲಿ ದಕ್ಷಿಣ ಕನ್ನಡ ಶಾಸಕರು ಬಾವಿಗಿಳಿದ್ರು. ಅವರು ಬಿಲ್ಲನ್ನು ಮಂಡನೆ ಮಾಡಿ ಪಾಸ್ ಮಾಡಬೇಕು. ವಿರೋಧ ಪಕ್ಷದ ನಾಯಕರು ಮಾತಾಡಬೇಕು, ವಿರೋಧ ಪಕ್ಷದ ಅನೇಕ ಶಾಸಕರು ಮಾತಾಡಬೇಕು, ಆಡಳಿತ ಪಕ್ಷದ ಶಾಸಕರು ಪರವಾಗಿ ಮಾತಾಡಬೇಕಾಗತ್ತೆ. ಯಾವುದೇ ಚರ್ಚೆಯ ಗೋಜಿಗೆ ಹೋಗದೆ ಇದನ್ನ ಪಾಸ್ ಮಾಡಿರುವಂತ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಇದೆಯಲ್ಲ, ಸರ್ಕಾರದ ನೀತಿ, ಇದನ್ನ ಧಿಕ್ಕಾರ ಮಾಡಬೇಕಾದಂಥದ್ದು ಬಹಳ ಅಗತ್ಯ ಇರುವಂತದ್ದು. ಇಲ್ಲಿ ಈ ಮಾನಸಿಕತೆಯನ್ನು ಧಿಕ್ಕಾರ ಮಾಡಬೇಕಾಗಿರೋದು. ನಾವು ಚರ್ಚೆ ಮಾಡಬೇಕಲ್ವಾ? ಅಲ್ಲಿ ಅನೇಕ ಬಿಲ್ಗಳು ಚರ್ಚೆ ಆಗಿತ್ತು, ಮಂಡನೆ ಆಗಿತ್ತು, ಅದ್ರ ಬಗ್ಗೆ ಚರ್ಚೆ ನಾವು ಮಾಡಿದ್ದೇವೆ. ಸಾಮರಸ್ಯತೆ ಬೇಕು ಅಂತ ಹೇಳಿ ಮಹದೇವಪ್ಪನವರೊಂದು ಬಿಲ್ಲನ್ನು ಪ್ರೆಸೆಂಟ್ ಮಾಡಿ, ಆ ಬಿಲ್ ಬಗ್ಗೆ ನಾವೆಲ್ಲ ಚರ್ಚೆ ಮಾಡಿದ್ದೇವೆ. ಆ ಬಿಲ್ಗಳು ಚರ್ಚೆ ಮಾಡಬೇಕಲ್ಲ, ಅವರಿಗೆ ಅನಿಸ್ಲಿಲ್ಲ, ತರಾತುರಿಯಲ್ಲಿ ಮಾಡಲಿಲ್ಲ. ಆದ್ರೆ ದ್ವೇಷ ಭಾಷಣದ ಬಿಲ್ ಬರ್ತಿದೆ ಅಂದ ತಕ್ಷಣ, ಯಾಕೆಂದ್ರೆ ಕಳ್ಳನ ಮನಸ್ಸು ಹುಳ್ಳುಳ್ಳಿಗೆ ಅಂತಾರಲ್ಲ, ಆ ರೀತಿ ಅವರಿಗೆ ಏನಂತ ಕಸಿವಿಸಿ ನಾವೇನು ತಪ್ಪಾಡ್ತಾ ಇದೀವಿ ಅನ್ನೋಂಥ ಭ್ರಮೆ ಭಾವನೆ ಒಳಗಡೆ ಚದಾಯಗತಾಯ ಮಾಡ್ಬೇಡ ಅಂತ ಹೇಳಿ ಅದನ್ನ ಮಾಡ್ಬಿಟ್ರು. ಅವಕಾಶ ಕೊಡ್ಲಿಲ್ಲ ಚರ್ಚೆಗೆ. ಇದು ಪ್ರಜಾಪ್ರಭುತ್ವ ವಿರೋಧ ಹೌದಾ ಅಲ್ವೋ?